ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇಲ್ಲಿ ನೋಡಿ, ಇವತ್ತು ಒಂದು ಸಾಂಪ್ರದಾಯಿಕ ರೆಸಿಪಿ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ. ಇವತ್ತು ನಮ್ಮಮ್ಮ ಚಕ್ಲಿ ಮಾಡ್ತಾ ಇದ್ದಾರೆ. ಸೊ ಅದು ಯಾವ್ಯಾವ ಹಿಟ್ಟು ಏನು ಅಂತ ನನಗೆ ಗೊತ್ತಿಲ್ಲ. ಅವರನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ ಹೇಳ್ರಿ. ಅಕ್ಕಿ ಹಿಟ್ಟು ಸ್ವಲ್ಪ ಹುರಿದು ಬಿಸ್ಕೊಂಡಿದ್ದೀವಿ. ಹ್ಞೂ ರೀ. ಅದರಲ್ಲಿ ಒಂದು ಅರ್ಧ ಕಪ್ಪು ಪುಟಾಣಿ ಹಿಟ್ಟು. ಅಕ್ಕಿ ಹಿಟ್ಟು 1 ಗ್ಲಾಸ್, 2 ಗ್ಲಾಸ್. ಹಾಂ. ಒಂದು ಅರ್ಧ ಕಪ್ಪು ಪುಟಾಣಿ ಹಿಟ್ಟು. ಆಮೇಲೆ ಹುರ್ಕೊಂಡು ಬಿಸ್ಕೊಂಡಿದ್ದೀವಿ. 2. ಅದರಲ್ಲಿ 2 ಸ್ಪೂನ ಖಾರ ಪುಡಿ. 2 ಅಥವಾ 2 ಖಾರ ಹೆಚ್ಚಬೇಕಂದ್ರೆ ಹೆಚ್ಚು ಹಾಕೋಬೋದು, ಕಮ್ಮಿ ಅಂದರೆ ಕಡಿಮೆ ಹಾಕೋಬೋದು. 2 ಚಮಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಜವಾನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು. ಯಾವ ಹೇಳ್ರಿ? ಬಿಳಿ ಎಳ್ಳು. ಎಳ್ಳು. ಉಪ್ಪು, ಸ್ವಲ್ಪ ಅರ್ಶಿನ, ಸ್ವಲ್ಪ ಎಣ್ಣೆ ಕಾಸಿ, ಒಂದು 4 ಚಮಚಿ ಸ್ಪೂನ್ ಎಣ್ಣೆ ಕಾಸಿ ಹಾಕ್ಕೊಂಡು ಈ ಥರ ಹಿಟ್ಟು ಮಾಡ್ಕೊಂಡಿದ್ದೀನಿ. ಎಲ್ಲ ಕಲಿಸಿ ಕಲಿಸ್ಬಿಟ್ಟು ಈ ಥರ ಹಿಟ್ಟನ್ನು ರೆಡಿ ಮಾಡಿದ್ದಾರೆ. ಒಣ ಹಿಟ್ಟು ಎಲ್ಲ ರೆಡಿ ಹಾಕಿ ಅದರೆಲ್ಲ ಸಾಮಾನು ಹಾಕಿ, ಅಂದರೆ ಇದರಲ್ಲಿ ಗಂಟೆ ಕಾಣಿಸ್ತಿದೆ ಅಂದರೆ ಒಂದು 4 ಚಮಚ ಎಣ್ಣೆನ ಕಾಯಿಸಿ ಹಾಕಿರೋದ್ರಿಂದ ಅದು ಗಂಟೆ ಥರ ಕಾಣಿಸ್ತಿದೆ. ಬಟ್ ನೀರೇನು ಹಾಕಿಲ್ಲ. ಅಕ್ಕಿ 2 ಗ್ಲಾಸ್, ಅರ್ಧ ಗ್ಲಾಸ್ ಪುಟಾಣಿ. ಅಕ್ಕಿ ಹಿಟ್ಟು 2 ಗ್ಲಾಸ್ ಅಂತ. ಅಕ್ಕಿ ಹಿಟ್ಟು 2 ಗ್ಲಾಸ್ ಅಂದರೆ 2 ಗ್ಲಾಸ್ ಅಕ್ಕಿ ಹಿಟ್ಟು ಬಿಸ್ಕೊಂಡಿದ್ದೇನೆ ನಾನು. ಅಂದರೆ 2 ಗ್ಲಾಸ್ ಅಕ್ಕಿ ಹಿಟ್ಟು, ಅದಕ್ಕೆ ಅರ್ಧ ಗ್ಲಾಸ್ದಷ್ಟು ಪುಟಾಣಿ ಹಿಟ್ಟು. ಆಮೇಲೆ ಅಜವಾನ, ಜೀರಿಗೆ, ಎಳ್ಳು, ಉಪ್ಪು, ಖಾರ, ಸ್ವಲ್ಪ ಚಿಟಿಕೆ ಅರಿಶಿನ, ಎಣ್ಣೆ ಕಾಸು ಹಾಕೊಂಡಿರ್ತೀನಿ ಸ್ವಲ್ಪ. ಓಕೆ. ಸೊ ಇಷ್ಟೇ ಸ್ನೇಹಿತರೆ. ಇವಾಗ ಅಲ್ಲಿ ಎಣ್ಣೆನ ಕಾಯೋಗಿ ಇಟ್ಟಿದ್ದಾರೆ ಅಮ್ಮ. ಇಲ್ಲಿ ಚಕ್ಲಿ ಹಿಟ್ಟನ್ನು ನಾದ್ತಿದ್ದಾರೆ ನೋಡಿ. ತಣ್ಣೀರೋ ಬಿಸಿನೀರು? ತಣ್ಣೀರನ್ನು ಹಾಕಿ. ನಮ್ಮಮ್ಮ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ತಾರೆ. ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟು. ನನ್ನ ಮಗ ವಿಶೇಷ ಅಂದರೆ ಚಹಾ ಕುಡಿಯೋಲ್ಲ, ಬಟ್ ಚಕ್ಲಿ ಮಾಡಿದಾಗ ಚಕ್ಲಿ ಕಂಪಲ್ಸರಿ. ಚಹಾ ಕುಡಿಯಪ್ಪ ಅಂದರೆ ಅಜ್ಜಿ ಚಕ್ಲಿ ಮಾಡು. ನಿನ್ನೆಯಿಂದ ಗಂಟು ಬಿದ್ದಿದ್ದ ಅವರಿಗೆ, ಅದಕ್ಕೆ ಇವತ್ತು ಮಾಡ್ತಾಯಿದ್ದಾರೆ ಅವರು. ಗಟ್ಟಿಯಾಗಿರ್ಬೇಕು ಸ್ವಲ್ಪ ಹಿಟ್ಟು. ತೆಳು ಮಾಡೋಂಗಿಲ್ಲ ಅಂದರೆ ಇಲ್ಲ, ಸ್ವಲ್ಪ ಗಟ್ಟಿ ನಾದ್ಕೋಬೇಕು. ಸೊ ನೋಡಿ ಸ್ನೇಹಿತರೆ, ಹಿಟ್ಟನ್ನು ನಾದಿ ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ತಿದ್ದಾರೆ. ಇಷ್ಟೇ. ಹೇಗೆ ನಾದ್ತಿದ್ದಾರಂತೆ ಅಮ್ಮ. ಅದು ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಪಳ್ಳಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದ್ತಾರೆ ಅಮ್ಮ. ಇದು ನೋಡಿ ಚಕ್ಲಿ ಒಳ್ಳು ನಮ್ಮ ಅಮ್ಮಂದು. ನೋಡಿ, ಇದು ನಮ್ಮ ಅಮ್ಮವರ ಚಕ್ಲಿ ಒಳ್ಳು. ಮದ್ದಿಂದ ಇದ್ದಾರಿ. ಎಷ್ಟು ವರ್ಷ ಆತ್ರಿ? ಭಾಳ ವರ್ಷ ಆಯ್ತು. ಅದರೊಳಗಡೆ ನೋಡಿ ಈ ಥರ ಕಾಣಿಸಿದೆಯಲ್ಲ ಚಕ್ಲಿದು, ಈ ಥರ ಇರುತ್ತೆ. ಸೊ ಇದಕ್ಕೆ ಹಾಕಿಬಿಟ್ಟು ಬಿಡೋದಷ್ಟೆ. ನೋಡಿ ಹಾಕಿದ್ರು ತುಂಬವರೆಗೂ ಹಾಕಿ ಇದ್ದಾರೆ ಅಮ್ಮ. ಕಾಣಿಸ್ತಿ ಈ ಥರ ಎಷ್ಟು ಚೆನ್ನಾಗ್ಬಿಟ್ರಿ ನೋಡಿ. ಸೊ ಚಕ್ಲಿ ರೆಡಿ ಸ್ನೇಹಿತರೆ. ಇವಾಗ ಇದನ್ನು ಎಣ್ಣೆಲಿ ಹಾಕಿ ಕರೆದ್ಬಿಟ್ರೆ ಮುಗ್ದೋಯ್ತು. ಪೇಪರ್ ಹಾಕಿ ಯೂಸ್ ಮಾಡತ್ತೀರಿ ಅಮ್ಮ? ಎತ್ತಿ ಹಾಕೋದು ಈಸಿ ಆಗ್ತೈತಿ. ಹಾಂ, ಓಕೆ. ಅವ್ರಿಗೆ ಎತ್ತಿ ಹಾಕಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಪೇಪರ್ನ ಬಳಸ್ತಾ ಇದ್ದಾರೆ. ಎಣ್ಣೆ ಕಾದಿಲ್ಲ ನೋಡು. ಸ್ವಲ್ಪ ಎಣ್ಣೆ ಕಾದಿದೆ ಅಂದ್ಬಿಟ್ರು ನೋಡಿ. ಸೊ ಎಣ್ಣೆ ಕಾದಿದೆ ಸ್ನೇಹಿತರೆ. ಅಮ್ಮ ಚಕ್ಲಿನ ಬಿಟ್ಟರು. ನೋಡಿ, ಇಲ್ಲಿ ಚಕ್ಲಿ ಫ್ರೈ ಆಗ್ತಾಯಿದೆ ನೋಡಿ. ಇವಾಗ ಟರ್ನ್ ಮಾಡಿ. ಸೊ ಇದು ಫ್ರೈ ಆಗ್ತಿದೆ ನೋಡಿ ಸ್ನೇಹಿತರೆ. 2 ಕಡೆಯೂ ಗೋಲ್ಡನ್ ಬ್ರೌನಿಶ್ ಬಂದಮೇಲೆ ತೆಗಿತಾರೆ. ಸೊ ರೆಡಿ ಸ್ನೇಹಿತರೆ. ಇವಾಗ ಮತ್ತೆ ತೆಗಿತಾ ಇದ್ದೇನೆ ನೋಡಿ. ಅದರ ಮೇಲೆ ಒಂದು ಹಾಕ್ಕೊಂಡ್ಬಿಟ್ಟು 3 ಒಟ್ಟಿಗೆ ತೆಗೆದ್ಬಿಡಿ. ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿ ಸ್ನೇಹಿತರೆ, ನಮ್ಮ ಅಮ್ಮನ ಸ್ಪೆಷಲ್ ಚಕ್ಲಿ ರೆಡಿ ಆಗಿದೆ ನೋಡಿ.
ಈ ಥರ ಕ್ರಿಸ್ಪಿಯಾಗಿ ಮಾಡಿದ್ದಾರೆ ನೋಡಿ, ಮೇಲೆ ಎಳ್ಳೋದೆಲ್ಲ ಕಾಣಿಸ್ತಿದೆಯಾ ಅಮ್ಮ? ಮುರಿಣ್ರಿ ನೋಡಿ, ಹಾಕೋ ತಿಂದು ನೋಡು ಹೆಂಗೈತಿ ಅಜ್ಜಿ ನೀನು. ನಮ್ಮ ಮನೇಲಿ ಏನೇ ಇದ್ರೂ ಟೇಸ್ಟ್ ಮಾಡೋ ಗಿರಾಕಿ ಇದು. ಹೆಂಗಯ್ಯ ಅಜ್ಜಿ ಮೊಮ್ಮಗ ಹಗ್ಗಿಂಗ್. ಸೊ ಸ್ನೇಹಿತರೆ, ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಥ್ಯಾಂಕ್ ಯು. ಚಕ್ಲಿನ ಮಾಡಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.